ಬೇಕಾದ್ರೂ ಹೋಗ್ಲಿ, ಎಷ್ಟು ದಿನ ಬೇಕಾದ್ರೂ ಇರಿ, ಯಾವ ತರದ ಲೆವೆಲ್ನಲ್ಲಿ ಬೇಕೋ ಆ ತರದ್ದೇ ವ್ಯವಸ್ಥೆ. ಅವ್ರು ಯಾರಿಗೂ ಕೂಡ ನಮಗೆ ಇಂಥ ವ್ಯವಸ್ಥೆ ನಿರೀಕ್ಷೆ ಮಾಡಿದ್ವಿ, ನಮ್ಗೆ ಈ ವ್ಯವಸ್ಥೆ ನೀವು ಮಾಡಿಲ್ಲ, ಅದರಿಂದಾಗಿ ನಾವು ಸಭಾತ್ಯಾಗವನ್ನು ಮಾಡ್ತೇವೆ ಅಂತ ಹೇಳಿ ಕೆಳಮನೆಯಲ್ಲಿ ಇಳಿದು ಧರಣಿ ಕೂಡಲಿಲ್ಲ ಯಾರು. ಯಾಕಾಯ್ತು ಹೀಗೆ? ಇದೆಲ್ಲ ನೋಡಿದ್ರೆ ಅವರ ಪೂರ್ಣತೆಯ ಸಾಕಾರ ಪ್ರತಿಕ್ಷಣದಲ್ಲಿ ನನ್ನನ್ನು ನೆನಪಿಸದೆ ಕೊಲ್ಲದೆ ಸುಮ್ಮನೆ ಬಿಟ್ಟಿದ್ದ ಸುಖವಾಗಿರ್ಲಿಕ್ಕೆ ಸಾಧ್ಯ ಆದೀತ ನನ್ನಿಂದ? ಸಾಧ್ಯವೇ ಇಲ್ಲ. ಅರೀನ್ ಬಾಣೈಹಿ ಶಾಯಿಷೇ ಶೈಶೇವಾ ಹತೈ ಪರೈಹಿ. ಆ ಭೀಮಸೇನ ನಕ್ಕಾಗಂತೂ ನನಗೆ ತಡಿಲಿಕ್ಕಾಗ್ಲಿಲ್ಲ. ಹೋಗಿ ಒಂದು ಗುದ್ದಿ ಅವನನ್ನು ಹೊಡೆದು ಕೊಲ್ಲಬೇಕು ಅಂತ ಮನಸ್ಸೆಲ್ಲ ಮೈಯೆಲ್ಲ ಸಿಟ್ಟಿನಿಂದ ಕುದೀತಾ ಇತ್ತು. ಆದ್ರೆ ಏನ್ ಮಾಡ್ಲಿ, ಶಕ್ತಿ ಇಲ್ವೇ. ಅವನನ್ನು ಹೋಗಿ ಗುದ್ದಿದ್ರೆ ಶಿಶುಪಾಲನ ಕತೆ ನಂದು ಆಗ್ತಿತ್ತು. ಅವನೇ ಹೇಳುವ ಮಾತು, ನಾನು ಯಾವುದನ್ನು ಹೇಳಿಲ್ಲ. ಶಿಶುಪಾಲ ಸಾಯಿದ್ರ ಜೊತೆಗೆ ಇನ್ನೊಂದು ವಿಕೆಟ್ ಔಟ್ ಆಗ್ತಿತ್ತು. ಆದ್ರೆ ಅಪ್ಪ, ನನಗೆ ಈ ಪಾಂಡವರ ಬೆಳವಣಿಗೆ ಬೇಸರ ಏನು ಅಂತಂದ್ರೆ, ಅವ್ರು ಬೆಳೀತಾನೆ ಇದ್ದಾರೆ, ನಾವು ಬೆಳೆದು ನಿಂತಿದ್ದೇವೆ ಅಂತ ಆಳದ ಎತ್ತರದಾಗಿ ನಿಂತವರು ಅವರು ಕೆಳಗೆ ಈಗ ಹುಲ್ಲಿನ ತರ ಕಾಣ್ತಾ ಇದ್ದೇವೆ. ಅವ್ರು ಬೆಳೀತಾನೆ ಇದ್ದಾರೆ, ಸ್ಥಿತ ವೃದ್ಧಾಯ. ನಾವು ನಿಂತಲ್ಲೇ ನೀರ್ ತರ ಇದ್ದೇವೆ. ನಿಂತ ನೀರಾಗಿ ಬಿಟ್ರೆ ಕೊಳೆತು ನಾರುತ್ತೆ, ಕೆಟ್ಟ ವಾಸನೆ ಬರುತ್ತೆ. ನಾವು ಈ ಬೆಳವಣಿಗೆ ಅಂತ ಅಪ್ಪ ಯಾವತ್ತಾದ್ರೂ ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಪ್ಪ? ಶಕುನಿ ಆಗ ನಿಧಾನಕ್ಕೆ ಇಷ್ಟ ಆಗುವಾಗ ಸ್ವಲ್ಪ ಮೆತ್ತಗಾಗಿದೆ, ಈಗ ಒಂದು ಹೊಡಿಬೇಕು ಠಪ್ ಅಂತ. ಶಕುನಿ ಏನ್ ಮಾಡ್ದ, ಆ ಕ್ಷಣಕ್ಕೆ ಅವ್ರ ಮಾತು ಹೀಗೆ ಹೇಳಿ ತುಂಬಾ ದುಃಖದಲ್ಲಿದ್ದಾನೆ ನನ್ನ ಮಗ ಅಂತ ಅವನಿಗೆ ಎಲ್ಲೂ ಅನ್ನಿಸ್ತಲ್ವಾ? ಅನ್ನಿಸಿದ ತಕ್ಷಣ ಇಷ್ಟು ಲಕ್ಷ್ಮಿಯೂ ಕೂಡ ನಿನ್ನ ಮಗನ ವಶ ಆಗುವುದಕ್ಕೊಂದು ಅವಕಾಶ ಇದೆ, ಏನು ತೊಂದರೆ ಇಲ್ಲ. ತಸ್ಯಾಹ ಪ್ರಾಪ್ತ ಉಪಾಯಮ್ಮೆ ಶೃಣು ಸತ್ಯ ಪರಾಕ್ರಮ. ನಿಮ್ಮ ಮಗನ ಕಣ್ಣೀರನ್ನು ಒರೆಸ್ಲಿಕ್ಕೆ ನಿಮಗೊಂದು ಉಪಾಯವನ್ನು ನಾನು ಹೇಳಿದ್ರೆ ನೀವು ಒಪ್ಕೊಳ್ತೀರಲ್ವಾ? ಮಗನ ಕಣ್ಣೀರು ಒರೆಸ್ಬೇಕು ಅಂತ ಅಪ್ಪ ನೀವು ಆಗ್ಬೇಕಲ್ವಾ? ಅದಕ್ಕೋಸ್ಕರ ಈ ಉಪಾಯವನ್ನು ಹೇಳ್ತಾ ಇದ್ದೇನೆ. ದ್ಯೂತ ಪ್ರಿಯಶ್ಚ ಕೌಂತೆಯೋ ನ ಚ ಜಾನಾತಿ ದೇವಿತುಂ ಆಹುತ್ತಷ್ಟೈಷ್ಯತಿ ವ್ಯಕ್ತಂ ನಿತ್ಯಮೇವಾಹ್ವಯತ್ ಸ್ವಯಂ. ನೀನು ಅವನಿಗೆ ದ್ಯೂತ ಅಂದ್ರೆ ಬಹಳ ಇಷ್ಟ. ಆ ದ್ಯೂತದ ನೆಪದಲ್ಲಿ ಅವನನ್ನು ಕರೆಯೋಣ, ಕರೆದು ದ್ಯೂತ ಆಡೋಣ. ಆಡಿ ಹೃದಯಜ್ಞ ಪಣಜ್ಞಶ್ಚ ವಿಶೇಷಜ್ಞಶ್ಚ ದೇವನೇ. ನಾನು ಯಾರಿಗೆ ಯಾವುದು ಬೀಳಬೇಕು ಅಂತ ಮುಂದೆ ಏನ್ ಯೋಚನೆ ಮಾಡ್ತಾನೋ ನಾನು ಮೊದಲೇ ಯೋಚನೆ ಮಾಡಿ ಅದಕ್ಕಿಂತ ಮುಂಚೆನೆ ನನ್ನ ಆಟವನ್ನು ಆಡಿರ್ತೇನೆ. ಅದರಿಂದಾಗಿ ಅವನ ಆಟಗಳೆಲ್ಲವೂ ನನಗೆ ಗೊತ್ತಾಗುತ್ತೆ. ನಿನ್ನ ಮಗನ ಕಣ್ಣೀರು ಒರೆಸ್ಲಿಕ್ಕೆ ಸುಲಭ ಆಗುತ್ತೆ, ನೀನು ಅನುಜ್ಞೆ ಕೊಡಷ್ಟೇ. ವಿಜೇಷ್ಯಾಮಿ ಪಾಂಡವಾನ್. ಪಾಂಡವರನ್ನು ಗೆದ್ದು ನಿನ್ನ ಅಷ್ಟೂ ಮಗನ ಕಣ್ಣೀರಿಗೆ ಕಾರಣವಾದಂತಹ ಸಂಪತ್ತು ಕಣ್ಣೊರೆಸುವ ಸಂಪತ್ತಾಗಿ ಅವನ ಕೈಯಲ್ಲಿ ತುಂಬಿಕೊಳ್ಳುತ್ತೆ. ಹೀಗೆ ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಮಗನಿಗೋಸ್ಕರ ಇಷ್ಟು ಮಾಡ್ಬೋದಲ್ವ ನೀನು? ಆನಯಾಮಿ ಸಮೃದ್ಧಿಂತಾಂ ದಿವ್ಯಾಂ ಚೋಪಾಹ್ವಯಸ್ವ ತಂ ಉಪಾಹ್ವಯಸ್ವ. ಅವನನ್ನು ಕರೆತ ಸಂಪತ್ತನ್ನು ಟ್ರಾನ್ಸ್ಫರ್ ಮಾಡ್ತೇನೆ ಅಷ್ಟೇ. ಬ್ಯಾಂಕಿಂದ ಈ ಕಡೆಯಿಂದ ಈ ಕಡೆಗೆ ಒಂದು OTP ನಂಬರ್ ಬೇಕಷ್ಟೇ, ಅದನ್ನು ಕಾಯ್ತಾ ಇದ್ದೇನೆ. ಅದಕ್ಕೆ ನೀನು ಅವನು ಕರಿಬೇಕು. ಅವನ ಫಿಂಗರ್ ಪ್ರಿಂಟ್ ಇಲ್ಲದೆ ಆದ್ರೆ ಬೀಳಲ್ಲ. ಹೀಗೆ ಹೇಳಿದಾಗ ಅಯಂ ಉತ್ಸಹತೆ ರಾಜನ್ ಶ್ರಿಯಮಾಹರ್ತುಮಕ್ಷವಿತ್ ದ್ಯೂತೇನ ಪಾಂಡುಪುತ್ರಸ್ಯ ತದನುಜ್ಞಾತುಮರ್ಹಸಿ. ವೈಶಂಪಾಯನರ ಹತ್ರ ಜನಮೇಜಯ ಕೇಳ್ತಾ, ಅಷ್ಟು ದ್ಯೂತದ ಆಸೆಗೆ ಪಾಂಡವರು ಬಲಿಯಾದ್ರ, ಏನಾಯ್ತು ಮುಂದೆ ಅಂತ ಕೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಕ್ಷತ್ತಾ ಮಂತ್ರಿ ಮಹಾಪ್ರಾಜ್ಞ ಸ್ಥಿತೋ ಯಾಸ್ಯಾಮಿ ಶಾಸನೆ. ಏನೇ ಆದ್ರೂ ಕೂಡ ವಿದುರನನ್ನು ಕೇಳಿ ಈ ಆಲೋಚನೆ ಬರಬೇಕು. ಇದನ್ನ ಅವನಿಲ್ಲದೆ ಇದ್ರೆ ನಾವು ನಿರ್ಣಯಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದಾಗಿ ಅವನು ಬರಲಿ. ಅವನೇ ಸಹಿಧರ್ಮ ಪುರಸ್ಕೃತ್ಯ ದೀರ್ಘದರ್ಶಿ ಪರಂ ಹಿತಂ. ಹಿತವಾದದನ್ನ ಏನ್ ಅಪಾಯ ಮುಂದೆ ಆಗಬಹುದು ಅಂತನ್ನುವ ಎಲ್ಲ ಯೋಚನೆಗಳನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಳುವವನು ಅಂತ ಹೇಳಿದಾಗ ದುರ್ಯೋಧನ, ನಿವರ್ತಯಿಷ್ಯಾಮಿತ್ವಾಸೌ ಯದಿ ಕ್ಷತ್ತಾ ಸಮೇಷ್ಯತಿ. ಅಕಸ್ಮಾತ್ ಇಲ್ಲಿಗೆ ವಿದುರ ಬಂದ ಅಂತಂದ್ರೆ ಮುಗೀತು ಕತೆ. ನೀನು ಅವನು ಹೇಳಿದಾಗ ಕೇಳ್ತಿ ಹೊರತು ನನ್ನ ಮಾತು ಯಾವತ್ತೂ ಕೇಳಲ್ಲ. ಅವನು ಬರೋದು ಬೇಡ, ಅವನು ಬೇಡವೇ ಬೇಡ ಇಲ್ಲಿಗೆ. ನಿವೃತ್ತೇತ್ವ ಈ ರಾಜೇಂದ್ರ ಮರಿಷೇಹಂ ಅಸಂಶಯಂ. ಅವನು ಬಂದು ಇಲ್ಲಿಗೆ ಹೋದ ಅಂದ್ರೆ ನೀನ್ ಆಗುದಿಲ್ಲ ಅಂತ ಹೇಳಿದೆ ಅಂದ್ರೆ ನಾಮೇಲೆ ನಿನ್ನ ಮಗನ ಮುಖವನ್ನು ನೀನು ಹೆಣದ ರೂಪದಲ್ಲಿ ನೋಡ್ಬೇಕಷ್ಟೇ ಹೊರತು ನೇರವಾಗಿ ನೋಡಿ ನೀನು ಸಾಧ್ಯ ಇಲ್ಲ. ಅದರಿಂದಾಗಿ ಏನ್ ಮಾಡ್ತೀವಿ, ಹೆಣ ನೋಡ್ತೀಯೋ ವಿದುರನ್ನು ಕರೆಸ್ತೀಯೋ, ಏನಾಸೆ ನಿನ್ನ ಚಾಯ್ಸ್, ನಿನ್ನ ಅಪೇಕ್ಷೆ ಅಂತ ಹೀಗೆ ಹೇಳಿದಾಗ ಏನು ಮಾಡ್ಲಿಕ್ಕೆ ಯೋಚನೆ ಬರಲಿಲ್ಲ. ಆರ್ತವಾಕ್ಯಂತು ತತ್ತಸ್ಯ ಪ್ರಣಯೋಕ್ತಂ ನಿಶಮ್ಯ ಸಹ. ತುಂಬ ದುಃಖದಿಂದ ಧ್ವನಿಯನ್ನ ಅಲುಗಾಡಿಸುತ್ತಾ ಹೇಳಿದ ಮಾತು ಅವನ ಹೃದಯವನ್ನು ಚೆನ್ನಾಗಿ ಭೇದಿಸಿ ಪ್ರಣಯೋಕ್ತಂ, ತುಂಬಾ ಪ್ರೀತಿಯಿಂದ ಅಪ್ಪ ಅಂತ ಯಾವತ್ತು ಕರೆಯದವನು ಮೊದಲ ಬಾರಿ ಕರೆದಾಗ ಆ ಹಗ್ಗಕ್ಕೆ ಕುತ್ತಿಗೆನೆ ಕೊಟ್ಟವನು. ಗೊತ್ತಾಗ್ಲಿಲ್ಲ ಅದು ಹಗ್ಗ ಕುತ್ತಿಗೆ ಬೀಳ್ತಾ ಇದೆ ಅಂತ. ಧೃತರಾಷ್ಟ್ರೋ ಬ್ರವೀತ್ ಪ್ರೇಷ್ಯಾನ್. ಆ
ಸೇವಕರಿಗೆ ಹೇಳಿದ. ತಕ್ಷಣ ಈ ಮಂಟಪವನ್ನ 100 ಕಂಬಗಳ ಮಧ್ಯದಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಾದ ವೇದಿಕೆಯನ್ನಾಗಿಸಿ ಅದರಲ್ಲಿ ದ್ಯೂತಾಡ್ಲಿಕ್ಕೆ ಬೇಕಾದ ಒಂದು ದೊಡ್ಡ ಜಾಗವನ್ನು ನಿರ್ಮಾಣ ಮಾಡಿ ಅಂತ ಎಲ್ಲ ಸ್ಥಪತಿಗಳನ್ನ, ಕುಶಲಕರ್ಮಿಗಳನ್ನ, ಶಿಲ್ಪಿಗಳನ್ನ ಕರೆಸಲಿಕ್ಕೆ ಹೇಳಿದ. ಹೇಳಿ ಎಲ್ಲ ಆಗಿ ಅಲ್ಲಿಗೂ ಹೇಳಿ ಕಳಿಸ್ಲಿಕ್ಕೆ ಪ್ರೇಷ್ಯರು ಅಂದ್ರೆ ದೂತರನ್ನು ಕೂಡ ಯುಧಿಷ್ಠಿರನನ್ನು ಕರೆಸಬೇಕು ಅಂತ ಯೋಚನೆ ಮಾಡುವುದಕ್ಕೋಸ್ಕರ ಕಳಿಸ್ಬೇಕು ಅಂತ ಯೋಚನೆ ಮಾಡದ. ಆದ್ರೆ ಏನಕ್ಕೂ ವಿದುರನ ಹತ್ರ ಒಂದು ಮಾತಾಡಬೇಕು ಅಂತ ಹೇಳಿ ಯೋಚನೆ ಬಂದು ವಿದುರನನ್ನು ಕರೆದ. ಆದ್ರೆ ಅಷ್ಟೊತ್ತಿಗೆ ಎಲ್ಲ ನಿರ್ಧಾರ ಆಗಿ ಹೋಗಿ ದೇಶಾದ್ಯಂತ ಈ ವಿಷಯ ಕೇಳಿ ಆಗಿತ್ತು. ಅಲ್ಲಿಂದನೇ ವಿದುರನಿಗೆ ಗೊತ್ತಾಗುವ ಪರಿಸ್ಥಿತಿಯೂ ಬಂತು. ಆದ್ರೆ ಧೃತರಾಷ್ಟ್ರನ ಮಾತಿನಿಂದಲೇ ತಿಳಿಯುವಂತಹ ಒಂದು ನಾಟಕವು ನಡೆದು ವಿದುರ ಅಲ್ಲಿ ಬಂದಾಗ ಅಪೃಷ್ಟ್ವಾ ವಿದುರಂ ಸ್ವಸ್ಯ ನಾಸೀತ್ ಕಶ್ಚಿದ ವಿನಿಶ್ಚಯಃ ದ್ಯೂತೆ ದೋಷಾಂಚ ಜಾನನ್ ಸಹ ಪುತ್ರ ಸ್ನೇಹಾದ ಕೃಷ್ಯತ. ವಿದುರನಿಗೆ ಹೇಳಿಲ್ಲ, ಇದರಿಂದ ತಪ್ಪಾಗ್ತಾ ಇದೆ, ದ್ಯೂತದಲ್ಲಿ ದೋಷ ಇದೆ, ಪುತ್ರ ಸ್ನೇಹ ಅಪಾಯ, ಇದು ಗೊತ್ತಿದ್ದು ಹೋಗಿ ಬಿದ್ದ ಈ ಯೋಚನೆಗೆ. ವಿದುರನನ್ನು ಕರೆತರಿಸಿದ. ವಿದುರ ಬಂದಾಗಲೇ ವಿದುರ ಹೇಳ್ತಾನೆ, ನಾಭಿನಂದಾವಿಮೇರ್ತೆ ರಾಜನ್. ಮುಖಕ್ಕೆ ಹೇಳುದವನು ಯಾವತ್ತು. ಆಮೇಲೆ ಇಲ್ಲ, ನೀನು ಇದೆಲ್ಲ ಮಾಡಿ ಸರಿ, ಇದೊಂದು ಸರಿ ಇಲ್ಲ ಅಂತ ಹೀಗೆ ಸುತ್ತು ಬಳಸಿ ಮಾತಾಡೋಣ. ನಾಭಿನಂದಾವಿತೇ ರಾಜನ್, ನೀನು ಮಾಡ್ತಾ ಇರುವ ಕೆಲಸ ಚೂರು ಸರಿ ಇಲ್ಲ. ವ್ಯವಸಾಯ ಮಿಮಂ ಪ್ರಭೋ, ಈ ವ್ಯವಸಾಯ ಅಂದ್ರೆ ವ್ಯವಹಾರ, ಈ ರೀತಿಯಾದ ನಡೆ ಚೂರು ಸರಿ ಇಲ್ಲ. ಪುತ್ರೈ ಭೇದೋ ಯಥಾ ನ ಸ್ಯಾತ್ ದ್ಯೂತಹೇತೋರ್ ತಥಾ ಕುರು. ಈ ದ್ಯೂತದ ಹೇತುವಿನಿಂದ ಮಕ್ಕಳಲ್ಲಿ ಭೇದ ಉಂಟಾಗಿ ನಾಶ ಆಗುವುದನ್ನು ತಪ್ಪಿಸು, ಇದು ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಈ ಕೆಲವೊಂದು ಸರ್ತಿ ಆದ್ರೆ ಆಗ್ಲಿ ಅನ್ನೋ ಮಾತು ಎಷ್ಟು ಅಪಾಯ ತರುತ್ತೆ ಅಂತ ಧೃತರಾಷ್ಟ್ರನಿಗೆ ಅಷ್ಟೊತ್ತಿಗೆ ಮಗನ ಪ್ರಭಾವ ಎಷ್ಟು ಬಿದ್ದಿತ್ತು ಅಂದ್ರೆ, ಕ್ಷತ್ತಃ ಎಲೈ ವಿದುರನೇ ಪುತ್ರೇಶು ಪುತ್ರೈರ್ಮೇ ಕಲಹೋ ನ ಭವಿಷ್ಯತಿ. ಇದೊಂದು ಸುಹೃತ್ ಆಟ, ಸ್ನೇಹಕ್ಕಾಗಿ ಆಡುವಂತಹ ಆಟ. ಇಲ್ಲೇನು ಜಗಳ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅದರಿಂದಾಗಿ ಯದಿ ದೇವಾಹ ಪ್ರಸಾದನ್ನ ಕರಿಷ್ಯಂತಿನ ಸಂಶಯ. ಒಂದು ವೇಳೆ ಕೆಟ್ಟದಾಗುವುದಂತಿದ್ರೆ ನಾವೇನ್ ಮಾಡದಿದ್ರು ಕೆಟ್ಟದಾಗುತ್ತೆ. ದೇವತೆಗಳು ನಮ್ಮ ಜೊತೆಗೆ ಇರ್ತಾರೆ. ಆದ್ರಿಂದಾಗಿ ಈಗ ದೇವತೆಗಳ ರಕ್ಷಣೆ ಇದೆ, ಇದೇನೂ ಆಗುದಿಲ್ಲ ನನ್ನ ವಿಶ್ವಾಸ ಇದೆ. ಅದಕ್ಕೋಸ್ಕರ ಸುಹೃತ್ ಅಶುಭಂ ವಾ ಶುಭಂ ವಾಪಿ ಹಿತಂ ವಾ ಯದಿ ವಾ ಹಿತಂ ಪ್ರವರ್ತತಾಂ ಸುಹೃದ್ಯೂತಂ. ಇದು ಸುಹೃದ್ಯೂತ, ಸ್ನೇಹಕ್ಕಾಗಿ ನಡೆಸುತ್ತಿರುವಂತಹ ದ್ಯೂತ. ಆದ್ರಿಂದಾಗಿ ದಿಷ್ಟಮೇತನ್ನ ಸಂಶಯ, ಇದರಲ್ಲಿ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಭರವಸೆ ಇದೆ. ಮಕ್ಕಳು ಆಡುವುದನ್ನ ಏನು ನೀನು ತುಂಬಾ ದೊಡ್ಡ ತುಂಬಾ ದೇಶಕ್ಕಾಗುವ ಏನು ದೊಡ್ಡ ಯುದ್ಧದ ಹಾಗೆ ಏನೋ ಮಹಾಯುದ್ಧ ನಡೆಯುತ್ತೆ ಅನ್ನೋ ತರ ಬಿಂಬಿಸ್ತಾ ಇದ್ದಿ. ಇದು ಮಕ್ಕಳಾಡುವ ಆಟ. ಮಕ್ಕಳಾಡುವುದಕ್ಕೆ ಯಾಕೆ ಬೇಡ ಹೇಳಬೇಕು? ಅವನು ಯಾವತ್ತೂ ಏನು ಕೇಳೋನಲ್ಲ, ಕೇಳಿದ್ದಾನೆ ಕೊಡ್ಬೇಕು. ಅಂದ್ರೆ ಸಾಮಾನ್ಯ ಪುತ್ರ ವ್ಯಾಮೋಹಕ್ಕೊಳಗಾದ ತಂದೆ ಹೇಗೆ ಮಾತಾಡ್ತಾನೆ ಅನ್ನೋದು ಧೃತರಾಷ್ಟ್ರ ಚೆನ್ನಾಗಿ ತೋರಿಸ್ತಾನೆ. ಮಕ್ಕಳು ಮಾಡಿದ್ರಲ್ಲಿ ಎಲ್ಲದರಲ್ಲೂ ಸರಿ ಕಾಣುವ ಯೋಚನೆ ಒಮ್ಮೆ ಬಂತು ಅಂದ್ಮೇಲೆ ಅವನು ಏನ್ ಮಾಡಿದ್ರು ಸರಿ. ಅಕಸ್ಮಾತ್ ಸಿಟ್ಟು ಬಂದು ಅವ್ನು ಮಾಡಿದ್ದೆಲ್ಲ ತಪ್ಪು ಅಂತಂದ್ರೆ ಸರಿ ಮಾಡಿದ್ರು ತಪ್ಪೇ ಕಾಣುತ್ತೆ. ಹಾಗಾಗಿ ಸರಿ ತಪ್ಪುಗಳನ್ನು ವಿಷಯದಲ್ಲಿ ಯೋಚನೆ ಮಾಡಬೇಕಾದಾಗ ನಾವು ಯಾವುದೇ ಪಕ್ಷವನ್ನ ಬಿಟ್ಟು ದೂರದಲ್ಲಿ ನಿಂತು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ಯಾವ ಪಕ್ಷದಲ್ಲಿ ನಿಲ್ತೇವೋ ಆ ಪಕ್ಷದ ಉತ್ತರ ಸರಿ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ಇಲ್ಲಿ ಮಗನ ಪಕ್ಷ ಹಿಡಿದಾಗಿತ್ತು. ಮೈ ಸನ್ನಿಹಿತೆ ದ್ರೋಣೆ ಭೀಷ್ಮೇ ತ್ವಯಿ ಚ ಭಾರತ ಅನಯೋ ದೈವವಿಹಿತೋ ನ ಕಥಂಚಿತ್ ಭವಿಷ್ಯತಿ. ನೀವಿದ್ದೀರಿ, ದ್ರೋಣವಿದ್ದಾರೆ, ಭೀಷ್ಮಾಚಾರ್ಯಿದ್ದಾರೆ, ನೀವೆಲ್ಲ ಇರಬೇಕಾದ್ರೆ ಅಹಿತ ಹೇಗಾಗುತ್ತೆ? ನೀವೆಲ್ಲ ಇದ್ದಿರ್ತಾನೆ ನನ್ನ ಮಗನನ್ನ ಸರಿದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಇವನೇ ಕಳಿಸಿಕೊಟ್ಟು ಬೀಳು ಅಂತ ಬೀಳಿಸಿ ಆಮೇಲೆ ನೀವು ರಕ್ಷಣೆ ಮಾಡಿ ಅನ್ನೋ ಹಾಗೆ ಕೇಳ್ತಾ ಇದ್ದಾನೆ. ಆದ್ರಿಂದಾಗಿ ದೈವಂ ಪರಂ ಮನ್ಯೇ ದೈವಮೇವ ಪರಂ ಮನ್ಯೇ ಏನೈತ ಉಪಪದ್ಯತೆ ಇತ್ಯುಕ್ತೋ ವಿದುರೋ ಧೀಮಾನ್ ಇದಮಸ್ತೀತಿ ಚಿಂತಯನ್. ಇಷ್ಟು ಬಿಡಿಸಿ ಹೇಳಿದಾಗಲೂ ಒಪ್ಪಿಕೊಳ್ಳದೆ ತಾನೇ ಇದಕ್ಕೆ ಮುಂದೆ ನಿಂತು ನಡೆಸ್ತಾ ಇದ್ದೇನೆ ಅಂತ ಧೃತರಾಷ್ಟ್ರ ಹೇಳಿದ ಮೇಲೆ ಗಚ್ಚತ್ವಂ ರಥಮಾದಾಯ ಹಯೈಹಿ ವಾತ ಸಮೈರ್ಜವೈಹಿ ಖಾಂಡವ ಪ್ರಸ್ಥ ಮಧ್ಯೈವ ಸಮಾನಯ ಯುಧಿಷ್ಠಿರಂ. ಹೋಗಿ ನೀನೇ ಯುಧಿಷ್ಠಿರನನ್ನ ಕರೆತಾ, ನೀನೇ. ಆದ್ರೆ ಯಾವುದನ್ನು ಕೂಡ ನವಾಚ್ಯೋ ವ್ಯವಸಾಯೋಮೇ, ನನ್ನ ಉದ್ದೇಶ ಏನು ಅಂತ ಅನ್ನೋದನ್ನ ನೀನು ಹೇಳಬೇಡ. ವಿದುರ ಏತದ್ ಬ್ರವೀಮಿತೆ, ಇದು ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸ್ತಾ ಇದ್ದೇನೆ. ನೀನು ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಹೋಗಿ ಹೇಳ್ಬೇಡ. ಅಲ್ಲೇ ಮೇಲೆ ಅವ್ರು ಬರಬೇಕು, ನಿನ್ನ ಆಜ್ಞೆಯನ್ನು ಅವ್ರು ಒಪ್ತಾರೆ, ನಾನು ಹೇಳಿದ್ದೇನೆ ಅಂದ್ರೆ ಖಂಡಿತ ಒಪ್ತಾರೆ, ಅವ್ರಿಗೆ ಬರಬೇಕು ಅಂತ ಹೇಳಿ ಹೀಗೆ ಹೇಳಿದಾಗ ಆಪಗೇಯಂ ಮಹಾಪ್ರಾಜ್ಞಂ ಅಭ್ಯಗಚ್ಚತ್ ಸುದುಃಖಿತ. ಬೇಸರ ಮಾಡಿಕೊಂಡು ಆಪಗೇಯಂ ಅಗಚ್ಚತ್. ಆಪಗ ಅಂತಂದ್ರೆ ಗಂಗಾ, ಗಂಗೆಯ ಮಗ ಗಾಂಗೇಯ, ಆಪಗೇಯ. ಆಪಗೇಯನಾದಂತಹ ಭೀಷ್ಮನ ಬಳಿಗೆ ವಿದುರ ಹೋದ. ವಿದುರ ಹೋಗಿ ಈ ವಿಷಯಗಳನ್ನೆಲ್ಲ ತಿಳಿಸಿದ.
ಅವರು ಕೂಡ ಎಲ್ಲ ಬೇಸರ ಮಾಡಿಕೊಂಡು ಏನ್ ಮಾಡುವುದು ಅಂತ ಯೋಚನೆ ಹತ್ತಿತು. ದ್ಯೂತದ ವೃತ್ತಾಂತಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ಸಿದ್ಧತೆಗಳು ನಡೆದು ಹೋಯಿತು. ನಡೆದು ಹೋದ ಸಂದರ್ಭದಲ್ಲಿ ವಿದುರನ ಮಾತು ಯಾರಿಗೂ ಹಿತ ಆಗಲಿಲ್ಲ. ಧೃತರಾಷ್ಟ್ರ ಅಂತೂ ಕೇಳಲೇ ಇಲ್ಲ. ಮತ್ತೆ ಮತ್ತೆ ದುರ್ಯೋಧನ ಏಕಾಂತದಲ್ಲಿ ಬಂದು ಅಪ್ಪನ ತಲೆ ಯಾವಾಗ ಬೇಕಾದ್ರೂ ತಿರುಗಬಹುದು ಅಂತ ಆಗಾಗ ಕಣ್ಣೀರು ಹಾಕಿ ಹಾಕಿ ಹೋಗ್ತಾ ಇದ್ದ. ನಹ್ಯಸೌ ಸುಮಹಾಬುದ್ಧಿ ಅಹಿತನ್ನೋ ವದಿಷ್ಯತಿ. ಈ ದುರ್ಬುದ್ಧಿ ವಿದುರ ಇದ್ದಾನಲ್ವಾ, ನಮ್ಮ ತಂದೆ ತಲೆ ಯಾವಾಗ ಬೇಕಾದ್ರೂ ಕೆಡಿಸಬಹುದು ಅಂತ ಯಾವಾಗ್ಲೂ ಒಬ್ಬನೇ ಏಕಾಂತದಲ್ಲಿ ಬಂದು ಅಪ್ಪನನ್ನ ಬೇರೆ ಬೇರೆ ರೀತಿಯಿಂದ ಮಾತನಾಡಿಸಿಕೊಂಡು ಈ ಕೆಲಸ ಕಾರ್ಯ ನಡೆಯುವ ತನಕವೂ ನಮ್ಮಪ್ಪನನ್ನು ನಾನು ಪುಷ್ ಮಾಡ್ತಾನೆ ಇರಬೇಕು ಅಂತ ಯೋಚಿಸಿ ಮಾತಾಡ್ತಾ ಇದ್ದ. ಅಪ್ಪನಿಗೆ ಮತ್ತಷ್ಟು ತಾನು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ದೃಢವಾದ ನಿರ್ಧಾರ ಬಂದು ಹೋಗ್ತಾನೆ ಹೋಯಿತು. ಅಂದ್ರೆ ತಪ್ಪು ತಿಳುವಳಿಕೆ ಒಮ್ಮೆ ಬಂದ ಮತ್ತೆ ಅದಕ್ಕೆ ಸಂಬಂಧಪಟ್ಟ 4-6 ದೃಷ್ಟಾಂತಗಳು ಸಿಕ್ಕಿದ ಮೇಲೆ ಮತ್ಯಾವತ್ತೂ ನನ್ನ ಪಕ್ಕ ಬದಲಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅದನ್ನ ಬಹಳ ಪ್ಲಾನ್ಡ್ ಆಗಿ ಯೋಚನೆ ಮಾಡಿ, ಹೇಗೆ ಗುರುಕುಲದ ಶಿಕ್ಷಣ ಅಂತ ಅನ್ನೋದು ನಿಮ್ಗೆ ಯಾವತ್ತು ಸತ್ಯವನ್ನ ಹೇಳಿಲ್ಲ, ಲಿಂಗ ಭೇದ ಮಾಡಿತು, ಜಾತಿ ಭೇದ ಮಾಡಿತು ಅಂತ 10 ಸಲ ಹೇಳಿದ್ರೆ, ಬೇರೆ ಬೇರೆ ಮುಖಗಳ ಮೂಲಕ ಹೇಳಿದ್ರೆ ನಾವಿವತ್ತು ಅದನ್ನೇ ಹೌದು ಅಂತ ನಂಬಿದ್ದೇವೆ. ಆರ್ಯರು ದ್ರಾವಿಡರು ಅಂತ ಇದ್ರು ಅಂತ ಎಮ್ಮೆಗಳನ್ನು ಮಾಡಿ ಆದದ್ದನ್ನ ನೂರಾರ್ಧ ಇದು ಒಂದು ಅಂತಲ್ಲ, ಇಂಥದ್ದೇ ಪ್ರತಿಯೊಂದು. ನೀವು ಅನಾಗರಿಕರು, ನೀವು ಬದುಕುವ ರೀತಿ ಬೇರೆ ಇದೆ, ನೀವು ಕಲಿಯುವ ರೀತಿ ಬೇರೆ ಇದೆ, ಇದೆಲ್ಲ ಕಲಿಕೆಯ ಕ್ರಮ ಅಲ್ಲ ಅಂತ ತಿಳಿಸಿ ಹೇಗೆ ನಮ್ಮ ಯೋಚನೆಗಳನ್ನ ಇವತ್ತಿಗೆ ಸತ್ಯ ಹೇಳಿದ್ರೂ ಒಪ್ಲಿಕ್ಕಾಗದೇ ಇರುವ ಸ್ಥಿತಿ ಬಂದು ನಿಲ್ಲಿಸಿದೆಯಲ್ವಾ, ಆ ಸ್ಥಿತಿಯನ್ನು ಧೃತರಾಷ್ಟ್ರನಿಗೆ ದುರ್ಯೋಧನ ತಂದಿಟ್ಟ. ನಂತರ ದ್ಯೂತದ ನಿಷೇಧವನ್ನ ಧೃತರಾಷ್ಟ್ರನೇ ಮಾಡುವಂತ ಒಂದು ಪ್ರಸಂಗವೇ ನಡೆದು ಹೋಗುತ್ತೆ. ಅದು ಹೇಗೆ ನಡೆಯಿತು, ಯಾಕಾಗಿ ನಡೆಯಿತು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.